ಎಲ್ಲ ಅಡುಗೆ ಕೆಲಸನೂ ಮುಗೀತು. ಇನ್ನೇನು ಬಾಕಿ ಇದೆ? ಇನ್ನೇನಿಲ್ಲ. ಗೀತಮ್ಮವ್ರಿಗೆ ಊಟ ತಗೊಂಡು ಕೊಡಬೇಕು. ಕೇಳ್ಬಿಟ್ಟು ಕೊಡ್ಲಾ ನಾನೇನೆ? ಅಲ್ಲ, ನನ್ನ ಕೈಯಾರೆ ಕೊಡು ಅಂತ ಹೇಳ್ತಾರ? ಹಾಗೇನಿಲ್ಲ. ಅಮ್ಮವರು ಯಾವತ್ತೂ ಕೆಲಸದವಳು ಅನ್ನೋ ಥರ ನೋಡೇ ಇಲ್ಲ ನನ್ನನ್ನು. ಅಂಥದ್ರಲ್ಲಿ ಈಗ ಬಾಣಂತಿಗೆ ಊಟ ಕೊಟ್ಟರೆ ಏನಾರು ತಪ್ಪು ತಿಳ್ಕೊತಾರಾ? ಇಲ್ಲ ಇಲ್ಲ. ಆದರೂ ಒಂದು ಮಾತು ಕೇಳೋಣ. ಯಾಕಂದರೆ ಯಾಕೆ ಅದೆಲ್ಲನೂ ಇಲ್ಲ, ಕೇಳ್ಬಿಟ್ಟು ನಾನೇ ತಗೊಂಡು ಕೊಡ್ತೀನಿ. ಮಂಜುಳಮ್ಮ, ಅಡುಗೆ ಎಲ್ಲ ಆಯಿತಾ? ಹ್ಞೂ ಅಮ್ಮೋರೆ, ಇವಾಗ ನಾನು ನಿಮ್ಮ ರೂಮ್ ಹತ್ರ ಬರ್ತಾ ಇದ್ದೆ. ಅಡುಗೆ ಎಲ್ಲ ಆಗಿದೆ. ಅದೇ ಗೀತಮ್ಮವರು ಅಣ್ಣ ಅತ್ತಿಗೆ ಎಲ್ಲ ಬರ್ತಾರೆ ಅಂದ್ರಲ್ಲ, ಸ್ವಲ್ಪ ಜಾಸ್ತಿನೇ ಅಡುಗೆ ಮಾಡಿದ್ದೀನಿ ಅಮ್ಮೋರೆ. ಮತ್ತು ಗೀತಮ್ಮವ್ರಿಗೆ ಸ್ವಲ್ಪ ಅದೇನು ಮೆಂತ್ಯ ಸೊಪ್ಪಿನ ಪಲ್ಯ, ಅನ್ನ ಮತ್ತು ತಿಳಿ ಸಾಂಬಾರು ಮಾಡು ಅಂತ ಹೇಳಿದ್ರಲ್ಲ, ಅಷ್ಟು ಮಾಡಿದ್ದೀನಿ. ನಾನೀಗ ಅದನ್ನೇ ನಿಮಗೆ ಕೇಳೋಣ ಅಂತ ಬರ್ತಾ ಇದ್ದೆ. ಊಟ ನಾನೇ ತಗೊಂಡು ಕೊಡ್ಲಾ ಅಮ್ಮೋರೆ? ಏನು ಮಾಡಲಿ ಅಂತ ಅಷ್ಟರಲ್ಲಿ ನೀವೇ ಬಂದ್ರಿ. ಹೌದಾ ಮಂಜುಳಮ್ಮ, ನಾನು ಅದಕ್ಕೆ ಇವಾಗ ತಾನೇ ಬಂದೆ. ಟೈಮ್ ಆಯ್ತಲ್ಲ, ಬಾಣಂತಿಗೆ ಊಟ ಕೊಡೋಣ ಅಂತ. ಗೀತಾ ಅವರಮ್ಮ ಒಳಗಡೆ ರೂಮಲ್ಲೇ ಇದ್ದಾರೆ, ಮೋಸ್ಟ್ಲಿ ಮಗು ನೋಡ್ಕೋತಿದ್ದಾರೆ ಅನ್ಸುತ್ತೆ. ಒಂದು ಕೆಲಸ ಮಾಡು, ಅಲ್ಲ ನೀನು ಊಟ ಕೊಡಬೇಡ ಅಂತ ನಾನು ಹೇಳಲ್ಲ, ಕೊಡು ಪರವಾಗಿಲ್ಲ, ಆದರೆ ಇವಾಗ ನಾನೇ ತಗೊಂಡೋಗ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೆನ್ನೆ ದಿನ ನಾನು ಹೇಳಿದ್ದೆ ಪ್ರಾಬ್ಲಮ್ ಏನಾಗಿತ್ತು ಅಂತ ಹೇಳಿ. ಅದಕ್ಕೆ ತುಂಬ ಜನ ನನಗೆ ಸಪೋರ್ಟಿವ್ ಆಗಿ ಮಾತಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ನೀವು ಇಷ್ಟೊಂದು ಅರ್ಥ ಮಾಡ್ಕೊತೀರಾ ಅಂತ ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿಯಾಗುತ್ತೆ. ನಿಮ್ಮಂಥ ಒಳ್ಳೆ ಫ್ಯಾಮಿಲಿ ನನಗೆ ಸಿಕ್ಕಿದೆ. ತುಂಬ ಧನ್ಯವಾದಗಳು. ನಿಜವಾಗ್ಲೂ ನಿಮ್ಮ ಮಾತುಗಳನ್ನ ಕೇಳಿ ನನಗೆ ಎಷ್ಟೋ ಸಮಾಧಾನ ಆಯಿತು. ಬನ್ನಿ ಫ್ರೆಂಡ್ಸ್, ಕತೆ ಕಡೆ ಹೋಗೋಣ. ಬೀಗ್ರೆ, ಅಲ್ಲ ನೀವು ಯಾಕೆ ಬರಕ್ಕೆ ಹೋದ್ರಿ? ರೂಮಲ್ಲೇ ಇರೋರು, ಅಲ್ಲಿಗೆ ಊಟ ತಗೊಂಬರ್ತಾ ಇದ್ದೆ. ನಾನು ಈಗ ಅಲ್ಲಿಗೆ ರೂಮ್ಗೆ ಬರ್ತಾ ಇದ್ದೆ. ಪಾಪು ಮಲ್ಕೊಂಡ್ಲಾ? ಏನು ಮಾಡ್ತಿದ್ದಾಳೆ? ಪಾಪು ಎಲ್ಲಿ ಮಲ್ಕೋತಾಳೆ? ಅವಳು ಎದ್ದು ಆಟ ಆಡ್ತಾ ಇದ್ಲು. ನಾನೇ ಗೀತನ ಹತ್ರ ಸ್ವಲ್ಪ ಹಾಲು ಕುಡಿಸು ಅಂತ ಹೇಳಿ ಕೊಟ್ಬಿಟ್ಟು ಬಂದೆ. ಟೈಮ್ ಆಯ್ತಲ್ಲ, ಬಾಣಂತಿಗೆ ಊಟ ಕೊಡಬೇಕು, ಹಾಗಾಗಿ ನಾನೇ ಬಂದೆ. ಅಯ್ಯೋ ಅಮ್ಮೋರೆ, ನೀವೇನು ಚಿಂತೆ ಮಾಡಬೇಡಿ. ನಾನು ಈ ಮನೇಲಿ ಇರೋವರೆಗೂ ನಾನೇ ಎಲ್ಲ ಕೆಲಸ ನೋಡ್ಕೊಳ್ಳೋದು, ಊಟ ತಿಂಡಿ ಪ್ರತಿಯೊಂದು ನಾನೇ ನೋಡ್ಕೊಳ್ಳೋದು. ನೀವು ಅಲ್ಲಿಂದ ಒಂದು ಮಾತು ಮಂಜುಳಮ್ಮ ಅಂದರೆ ಸಾಕು, ನಾನು ಬಂದು ಅದು ಏನು ಅಂತ ಕೇಳ್ಕೊಂಬಂದು ನಿಮ್ಗೆ ಏನು ಬೇಕೋ ಮಾಡ್ಕೊಡ್ತೀನಿ ಅಮ್ಮೋರೆ. ಸರಿ. ಬೀಗ್ರೆ, ನೀವು ಹೋಗಿ ಮಗು ಹತ್ರ ಇರೋಗಿ, ನಾನೇ ಊಟ ಬಡಿಸ್ಕೊಂಡು ಅಲ್ಲಿಗೆ ತಗೊಂಬರ್ತೀನಿ. ಅಂದಾಗೆ ಸ್ವಾಮಿ ಮತ್ತೆ ರಮ್ಯಾ ಬರ್ತಾ ಇದ್ದಾರೆ ಅಂತ ಅಂದರೆ ಎಲ್ಲಿದ್ದಾರಂತೆ? ಬಂದ್ರಾ? ಹಾಂ, ಗಾಡೀಲಿ ಬರ್ತೀನಿ ಅಂತ ಅಂದರು. ನಾನೇ ಬಸ್ಸಲ್ಲಿ ಬನ್ನಿ ಅಂತ ಅಂದೆ. ಬಸ್ ಅಲ್ವಾ, ಹಂಗಾಗಿ ಸ್ವಲ್ಪ ಲೇಟಾಗಿರ್ಬೋದು. ಬರ್ತಾರೆ, ಇನ್ನೇನೋ ಬರ್ತಾರೆ. ಸರಿ ಸರಿ, ನಿಧಾನಕ್ಕೆ ಬರಲಿ. ಸರಿ, ನೀವು ರೂಮಲ್ಲಿರಿ ಮಗು ಹತ್ರ. ಅಂದರೆ ಗೀತಂಗೆ ಇನ್ನೂ ಸ್ವಲ್ಪ ಮಗುನ ಹ್ಯಾಂಡ್ಲ್ ಮಾಡೋಕ್ಕೆ ಬರಲ್ಲ ಅಂತ ಅನ್ಕೊತೀನಿ. ಹಾಗಾಗಿ ಸ್ವಲ್ಪ ನೀವು ಅಲ್ಲಿದ್ದು ನೋಡ್ಕೊತಾ ಇದ್ರೆ ನಾನು ಊಟ ತಗೊಂಡು ಬಂದ್ಬಿಡ್ತೀನಿ. ಏನು ತಪ್ಪು ತಿಳ್ಕೊಬೇಡಿ. ಇಲ್ಲ, ನಾನೇ ಅಲ್ಲಿಗೆ ಹೋಗ್ತೀನಿ, ನೀವೇ ಊಟ ಬಡಿಸ್ಕೊಂಬನ್ನಿ. ಅದ್ರಲ್ಲಿ ನಾನು ನೀವು ಏನು? ಸರಿ, ನೀವು ಊಟ ಬಡಿಸ್ಕೊಂಬನ್ನಿ, ನಾನೇ ರೂಮಲ್ಲಿ ಇರ್ತೀನಿ ಮಗು ಹತ್ರ. ಸರಿ ಆಯಿತು. ಸರಿ ಮಂಜುಳಮ್ಮ, ಅನ್ನ ಎಲ್ಲಿದೆ? ಅಮ್ಮೋರೆ, ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಮಂಜುಳಮ್ಮ, ಗೀತಂಗೆ ಕೊಡೋ ಊಟನ ನೀನು ಅಲ್ಲಿ ಟೇಬಲ್ ಮೇಲೆ ಎಲ್ಲೂ ಇಡಬೇಡ. ಯಾಕಂದರೆ ಅವಳು ಬಾಣಂತಿ ಅಲ್ವಾ. ನೀನು ನನಗೊಂದು ಮಾತು ಹೇಳಿಬಿಡು. ಅಡುಗೆ ಆಗ್ತಿದ್ದಂಗೆ ನನಗೆ ಇನ್ಫಾರ್ಮ್ ಮಾಡು. ಇಲ್ಲ ನೀನೇ ಒಂದು ತಟ್ಟೆನಲ್ಲಿ ಬಡಿಸ್ಕೊಂಡು ಹೋಗಿ ಬಿಸಿ ಬಿಸಿ ಕೊಟ್ಬಿಡು. ಗೀತ ಊಟ ಮಾಡ್ಕೊತಾಳೆ, ಆಮೇಲೆ ನಾವು ಊಟ ಮಾಡಿದ್ರಾಯ್ತು. ಅಂದರೆ ಅಲ್ಲಿ ಇಲ್ಲಿ ಇಟ್ಟಾಡಿ ಯಾಕೆ ಕೊಡಬೇಕು? ಬೇಡ ಬೇಡ. ನೀನು ಅಡುಗೆ ಆಗ್ತಿದ್ದಂಗೆ ಬಿಸಿ ಬಿಸಿ ಅನ್ನ ಏನು ಮಾಡಿರ್ತೀಯ, ತಿಳಿ ಸಾರು, ಸೊಪ್ಪಿನ ಪಲ್ಯನೋ, ಸೊಪ್ಪಿನ ಸಾರು ಏನು ಮಾಡಿರ್ತೀಯ ಅದು. ಅವತ್ತು ನಾನ್ ವೆಜ್ ಮಾಡಿದರೆ ನಾನ್ ವೆಜ್ಜು ಏನಾದರೂ ಆಗಿರಲಿ, ಫಸ್ಟ್ ಅವಳು ಕೊಟ್ಟು ಆಮೇಲಿಂದ ಬೇರೆಯವರು ಕೊಡಬೇಕು, ಆಯಿತಾ? ಈಗ ಇಲ್ಲಾಂದರೆ ಒಂದು ಕೆಲಸ ಮಾಡು. ಇವಾಗ ಅಲ್ಲಿ ಇಟ್ಟಿದೆಯಲ್ವಾ, ಇವತ್ತೊಂದು ದಿನ ಹೋಗಲಿ, ನಾಳೆಯಿಂದ ಬೇಗ ಬಿಸಿ ಬಿಸಿ ಅನ್ನ ಮಾಡಿ ಅವಳಿಗೆ ಊಟಕ್ಕೆ ಕೊಟ್ಬಿಡು. ಯಾರು ಊಟ ಮಾಡಲಿ ಬಿಡಲಿ, ಫಸ್ಟು ಕೊಟ್ಬಿಡು. ಏನೊಂದು ವಾರ ಇರ್ತಾರೆ ಅಷ್ಟೇ. ಒಂದು ವಾರ ಆದಮೇಲೆ ಅವ್ರ ಅಮ್ಮ ನೋಡಿ, ಅವ್ರ ಅಮ್ಮ ಅಪ್ಪ ಇಬ್ರು ಮೊನ್ನೆನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಹಾಸ್ಪಿಟ್ಲಿಂದನೇ. ಬೇಡ ಬೇಡ, ಇವಾಗ ಡೆಲಿವರಿ ಆಗಿದೆ, ಬೇಡ ಅಂತ ನಾನೇ ಹೇಳಿದ್ದೆ. ಸರಿ, ಅವರು ಇನ್ನೊಂದು ವಾರ ಇರ್ತಾರೆ. ಇನ್ನೊಂದು ವಾರದವರೆಗೂ ನಾವು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಕೇರಾಗಿ ನೋಡ್ಕೋಬೇಕು. ಬಾಣಂತನ ಅಂದರೆ ಅಷ್ಟು ಸುಲಭ ಅಲ್ಲ ಮಂಜುಳಮ್ಮ. ಎಷ್ಟು ಕಟ್ಟುನಿಟ್ಟಾಗಿರಬೇಕು ಗೊತ್ತಾ? ಮಗು ತಾಯಿ ಆರೋಗ್ಯ ಎರಡನ್ನೂ ಕಾಯ್ಕೊಳ್ಳೋದು ಈ ಟೈಮಲ್ಲೇ. ತಾಯಿಗೂ ಡೆಲಿವರಿ ಆಗಿ ಅವಳಿಗೂ ಫುಲ್ ವೀಕ್ನೆಸ್ ಆಗಿರುತ್ತೆ. ಅವಳ ಎನರ್ಜಿ ಎಲ್ಲ ಫುಲ್ ಡೌನ್ ಆಗಿಬಿಟ್ಟಿರುತ್ತೆ. ಅದನ್ನೆಲ್ಲ ಮತ್ತೆ ರಿಕವರಿ ಮಾಡಬೇಕು ಅಂತಂದರೆ ಈ ಬಾಣಂತನ ತುಂಬ ಚೆನ್ನಾಗಿ ಮಾಡಬೇಕು. ಹಾಗಾಗಿ ಸ್ವಲ್ಪ ನಾವು ಕೇರಿಂದನೇ ನೋಡ್ಕೋಬೇಕು. ಬೆಣ್ಣೆ ಕೇಳಿದ್ನಲ್ಲ, ನಿಮ್ಗೆ ಯಾರಾದರೂ ಗೊತ್ತಿರೋರಿದ್ರೆ ಪ್ಯೂರ್ ಹಸುವಿನ ಬೆಣ್ಣೆ ತೊಗೊಂಬರೋದಕ್ಕೆ ಹೇಳಿ ಅಂತ. ಊರ ಕಡೆ ಹೋಗ್ತಾರೆ ಅಲ್ಲ, ಇವತ್ತು ನಾಳೆ ನಾಡಿದ್ದು ಒಂದು ವಾರ ಇಲ್ಲೇ ಇರಬೇಕಾದ್ರೆ ಬೆಣ್ಣೆ ಬೇಕೇ ಬೇಕು. ತುಪ್ಪ ಮಾಡಿಕೊಂಡು ಅದನ್ನೇ ಕೊಡೋಣ ಅಂತ. ಈ ನಂದಿನಿ ಅವು ಇವು ಅಂತ ಯಾವ್ಯಾವ ಸಿಗ್ತವೆ. ಅಯ್ಯೋ, ನನಗೆ ಅದೆಲ್ಲ ರೆಡಿಮೇಡ್ ತರ್ಸೋಕೆ ಇಷ್ಟ ಇಲ್ಲ. ಪ್ಯೂರಾಗಿ ಏನಾದರೂ ಸಿಕ್ಕಿದ್ರೆ ಅದನ್ನೇ ಬೆಣ್ಣೆನ ತರಿಸಿ ತುಪ್ಪ ಕಾಯಿಸಿ ಕೊಡೋಣ ಅಂತ. ಬೆಣ್ಣೆಗೆ ಹೇಳಿದ್ನಲ್ಲ, ಏನಾದರೂ ಹೇಳಿದೆಯಾ ಸಿಗುತ್ತಂತ? ಅಯ್ಯೋ ಅಮ್ಮೋರೆ, ನಾನು ಆಗಲೇ ಬೆಣ್ಣೆ ತಗೊಂಬಂದು ತುಪ್ಪ ಕಾಯಿಸಿ ಡಬ್ದಲ್ಲಿ ಹಾಕಿಟ್ಟಿದ್ದೀನಿ. ಹೌದಾ? ಅಲ್ಲ ಮಂಜುಳಮ್ಮ, ನನಗೆ ಗೊತ್ತೇ ಆಗಿಲ್ಲ. ಅಮ್ಮೋರೆ,
ನೀವು ಯಾವತ್ತು ದುಡ್ಡು ಕೊಟ್ರಿ ಅವತ್ತೇ ಹೋಗಿ ಬೆಣ್ಣೆ ತಗೊಂಬಂದು ನೀವು ಹಾಸ್ಪಿಟ್ಲಲ್ಲಿ ಇದ್ರಲ್ಲ ಅವತ್ತೇ ತುಪ್ಪ ಕಾಯಿಸಿಟ್ಬಿಟ್ಟೆ. ಹೇಗಿದ್ರು ಬಾಣಂತಿ ಮನೆಗೆ ಬಂದಾಗ ತುಪ್ಪ ಬೇಕೇ ಬೇಕು ಅಲ್ವಾ, ಹಾಗಾಗಿ ಕಾಯಿಸಿಟ್ಟಿದ್ದೀನಿ. ನೀವೇನು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ, ಪ್ಯೂರಾಗಿರೋ ಬೆಣ್ಣೆನೆ ತಂದು ತುಪ್ಪ ಮಾಡಿದ್ದೀನಿ. ಹೌದಾ, ಸರಿ ಸರಿ ಮಂಜುಳಮ್ಮ ಆಗಿದೆ. ಸರಿ, ನಾನು ಊಟ ಕೊಡ್ತೀನಿ. ಹಾಗಾದರೆ ನೀನು ಹೋಗು. ಅಪ್ಪ ಅವರು ಮತ್ತು ಇವರು ಬೀಗ್ರಿತಾರಲ್ಲ ಅವ್ರಿಗೆಲ್ಲರಿಗೂ ಊಟ ಬಡಿಸ್ಬಿಡು. ಸರಿ ಅಮ್ಮರೇ. ಅಬ್ಬಬ್ಬಬ್ಬಾ, ಏನಿದು ಬೆಂಗಳೂರು ಬಸ್ ಸ್ಟ್ಯಾಂಡು ಇಷ್ಟು ದೊಡ್ಡದೈತೆ. ನನ್ನ ಜೀವನದಲ್ಲೇ ಬೆಂಗಳೂರಿಗೆ ಬಂದಿರಲಿಲ್ಲ. ಹೆಂಗೋ ನಮ್ಮ ಗೀತ ಬೆಂಗಳೂರಿಗೆ ಮದುವೆ ಆಗ್ಲಿಕ್ಕಾಗಿ ನಾನು ಬೆಂಗಳೂರು ಮುಖ ನೋಡಂಗಾಯ್ತು. ಅಯ್ಯೋ, ಅವಾಗವಾಗ ಗೀತನ ಮನೆಗೆ ಬರೋ ನೆಪದಲ್ಲಿ ಬಂದು ಬೆಂಗಳೂರಲ್ಲೆಲ್ಲ ಕಮ್ಮಿ ದುಡ್ಡಿಗೆ ಚಿಕ್ಕಪೇಟೆ ಅಲ್ಲಿ ಇಲ್ಲಿ ಏನೇನೋ ಸಿಗುತ್ತೆ ಅಂತ ಹೇಳಿದರು. ಐಟಮ್ಸು, ಬಟ್ಟೆಗಳು, ಜ್ಯುವೆಲ್ರೀಸು ಏನೇನು ಬೇಕು ಎಲ್ಲ ತಗೊಂಡೋಗ್ಬೋದು. ಹೆಂಗೋ ನನ್ನ ಗಂಡ ಅಂಗಡಿ ಕೆಲ್ಸಕ್ಕೆ ಹೋಯ್ತಾನಲ್ಲ, ನಾನು ಅವಾಗವಾಗ ಹೋಗಿ ಒಂದು 500,000 ಉಳಿಸ್ಕೊಂಡು ಕೂಡಿಟ್ಕೊಂಡು ಗೀತಿನ ಜೊತೆ ಬಂದುಬಿಟ್ರೆ ಅಬ್ಬಬ್ಬಬ್ಬ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಡ್ಬೋದು. ನನ್ನ ಗಂಡ ಎಲ್ಲಿಂದ ಕರ್ಕೊಂಬರ್ಬೇಕು ಶಾಪಿಂಗ್ಗೆ ಅಂತ. ರಮ್ಯಾ, ಅದೇನಂಗೆ ಬಾಯಿ ತೆಕ್ಕೊಂಡು ನೋಡ್ತಾ ಇದೆಯಾ ಸುತ್ತಮುತ್ತ ಎಲ್ಲವ? ನಡಿ, ಟೈಮ್ ಆಯ್ತು, ಹೋಗೋಣ. ಅಲ್ಲ ಕಣ್ರಿ, ಬೆಂಗಳೂರು ನೋಡ್ರಿ, ಬೆಂಗಳೂರು ಎಷ್ಟು ಚೆನ್ನಾಗೈತೆ ಅಲ್ವಾ, ಅದನ್ನೇ ನೋಡ್ತಾ ಇದ್ದೆ. ಬೆಂಗಳೂರು ನೋಡೋಕ್ಕಷ್ಟೇ ಚಂದ, ಇಲ್ಲಿದ್ದು ಜೀವನ ಮಾಡೋದು ತುಂಬ ಕಷ್ಟ. ಇರ್ಲಿ ಬಾ. ಅದ್ಯಾಕ್ರಿ ಹಂಗಂತೀರಾ? ಅಲ್ಲ, ಎಷ್ಟು ಜನಕ್ಕೆ ಅನ್ನ ಕೊಟ್ಟಿಲ್ಲ ಈ ಬೆಂಗಳೂರು. ಹಳ್ಳಿಗಳ ಕಡೆಯಿಂದ ಬಂದು ಇಲ್ಲೇ ಸೇರಿಕೊಂಡು ದುಡಿಮೆ ಮಾಡಿಕೊಂಡು ದುಡ್ಡು ಕಾಸು ಸಂಪಾದನೆ ಮಾಡಿಕೊಂಡು ಎಷ್ಟು ಜನ ಚೆನ್ನಾಗಿಲ್ಲ ನೋಡಿ. ಬೆಂಗಳೂರು ಒಳ್ಳೇದಕ್ಕೂ ಹೌದು, ಕೆಟ್ಟದಕ್ಕೂ ಹೌದು. ಒಳ್ಳೇದು ಮಾಡ್ಕೊಂಡವ್ರಿಗೆ ಒಳ್ಳೇದು, ಕೆಟ್ಟತಾರೆ ಹಿಡಿಯೋರಿಗೆ ಕೆಟ್ಟದ್ದು ಅಷ್ಟೇ. ಆಯ್ತಾಯ್ತು ಬಾ. ಮಗಿಗೆ ಬಟ್ಟೆ, ಕಾಲ್ಗೆಜ್ಜೆ ಎಲ್ಲ ತಗೊಂಡಿದ್ನಲ್ಲ, ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ಯಾ ತಾನೇ? ಹ್ಞೂ ಇಟ್ಕೊಂಡಿದ್ದೀನಿ ಕಣ್ರಿ, ಅದನ್ನು ಬಿಟ್ಟು ಬರೋಕ್ಕಾಗುತ್ತೇನ್ರಿ? ಅಯ್ಯೋ ನೀವೊಬ್ರು, ನಾನೆಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ಬರಬೇಕಾದ್ರೆ ಅಲ್ಲಿ ಪಾರಕ್ ಅವ್ರು ಸಿಕ್ಕಿದ್ರಲ್ಲ, ಪಾರಕ್ ಅವರು ನನಗೆ ಕೇಳಿದ್ರು, ಏನಮ್ಮ ನಿಮ್ಮ ನಾದ್ನಿಯ ಕರ್ಕೊಬರ್ತಿರೋ ಅಲ್ಲೇ ಬಿಡ್ತಿರೋ ಅಂತ. ನಾನು ಇಲ್ಲ, ಅಲ್ಲೇನು ಬಿಡೋಕ್ಕಾಗುತ್ತೆ, ಇಲ್ಲ ಕರ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾನು ಬರ್ತೀನಿ ಹೇಳಮ್ಮ, ಹಂಗೇನಾರು ಇದ್ದರೆ ಇವಾಗಲೇ ನಿಮ್ಮ ಜೊತೆನೇ ಬಂದ್ಬಿಡ್ತೀನಿ, ನನಗೂ ಹೋಗಕ್ಕೆ ಬರೋಕ್ಕೆ ಗೊತ್ತಾಗೋದಿಲ್ಲ ಅಂತ ಅಂದರು. ಇಲ್ಲ ಇಲ್ಲ ಕರ್ಕೊಬರ್ತೀವಿ ಅಂತ ಹೇಳಿದೆ ಕಣ್ರಿ. ಹೌದಾ, ಸರಿ ಬಿಡು, ಒಳ್ಳೇದಾಯ್ತು. ಈಗ ಆಟೋಗೆ ಹೋಗ್ಬಿಡೋದಾ? ಅದ್ಯಾಕ್ರಿ ಆಟೋ ಗೀಟೋ ಅಂತೀರ? ಅಲ್ಲ, ನಮ್ಮ ಗೀತನ ಮನೆ ಆ ಪಾಟಿ ಕಾರವೇ ಯಾವುದಾದ್ರೂ ಒಂದು ಕಳಿಸ್ಕೊಡಿ ಅಂತ ಫೋನ್ ಮಾಡಿ. ಅಲ್ಲ, ಬೆಂಗಳೂರಿಗೆ ಬಂದಿದ್ದೀವಿ, ಜುಮ್ ಅಂತ ಕಾರಲ್ಲಿ ಹೋಗೋದು ಬಿಟ್ಬಿಟ್ಟು ಆಟೋಗೆ ಹೋಯ್ತಾರಂತೆ. ಆಟೋಗೆ ಅಲ್ಲ ಹೋಗ್ಲಿ, ಅವ್ರಿಗಾದ್ರೂ ಅವ್ರ ಮನೆ ಬಾಗಿಲಿಗೆ ನಾವು ಹೋಗಿ ಆಟೋದಲ್ಲಿ ಇಳಿದ್ರೆ ಮರ್ಯಾದೆ ಕಮ್ಮಿ ಆಗೋದಿಲ್ವೇನ್ರಿ? ಒಂದು ಫೋನ್ ಮಾಡಿ ಹಂಗೆಯ ಗೀತಂಗೆ ಮಾಡಿ, ಹಿಂಗೆ ಬಂದಿದ್ದೀವಿ ಕಣಮ್ಮ, ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ, ಹೆಂಗೆ ಬರಬೇಕು ದಾರಿ ಗೊತ್ತಾಯ್ತಾ ಇಲ್ಲ ಅಂತ ಅನ್ನು. ಅನ್ನು ಮರ್ಯಾದೆ ಕಳ್ಕೊಳಕ್ಕೆ. ಏನು ಆಟೋದಲ್ಲಿ ಹೋಗ್ಬಿಟ್ರೆ ನಮ್ಮನ್ನ ಮನೆಯಿಂದ ಆಚೆ ಕಳ್ಬಿಡ್ತಾರೆ. ಅಯ್ಯೋ, ಅವ್ರ ಹತ್ರ ಫೋನ್ ಮಾಡಿ ಅವ್ರ ಕಡೆಯಿಂದ ಕಾರ್ ತರಿಸ್ಕೊಳ್ಳೋಕ್ಕಿಂತ ಆಟೋದಲ್ಲಿ ಹೋಗೋದು ಉತ್ತಮ. ನಡಿ, ಈಗ ನಾವು ಫೋನ್ ಮಾಡಿ ಅವ್ರು ಬಂದು ಕರ್ಕೊಂಡೋಗಿ, ಲೇಟ್ ಆಗುತ್ತೆ. ನಡಿ, ಆಟೋಗಳು ಬೇಜಾನ್ ಸಿಗ್ತವೆ, ನನಗೆ ಅಡ್ರೆಸ್ ಕೊಟ್ಟು ಕರ್ಕೊಂಡೋಗ್ತೀನಿ. ನಡಿ ಬಾ, ಅಲ್ಲಿ ನಿಂತ್ಕೊಂಡು ಏನು ನೋಡ್ತಾ ಇದೀಯಾ? ಅಯ್ಯೋ, ಇದನ್ನು ಮೂದೇವಿ ಗಂಡ, ಒಂಚೂರು ಬುದ್ಧಿನೇ ಇಲ್ಲ ತಲೆಯಲ್ಲಿ. ಹಾಂ ಬಂದೆ ರೀ.